ಹಾಯ್ ಹಲೋ, ನಾನು ನಿಮ್ಮ ಶ್ರೇಯಸ್ ಎಂಪಿ ಫ್ರಮ್ ಶ್ರೇಯಸ್ ಲೈಫ್ ಸ್ಟೈಲ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಇನ್ನೂ ಪ್ರೊಫೆಷ್ನಲ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಈಗ ಕ್ರಿಯೇಟ್ ಮಾಡಿ. ಇದನ್ನ ಕ್ರಿಯೇಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ದುಡ್ಡೇ ಬರಲ್ಲ. ನೀವು ಎಷ್ಟೇ ರೀಲ್ಸ್ ಮಾಡ್ತಿರೋ ನಿಮ್ಗೆ ದುಡ್ಡೇ ಬರಲ್ಲ ಇದು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ. ನೀವು ಅದಕ್ಕೋಸ್ಕರ ಯಾರೆಲ್ಲ ಈ ಆಪ್ಷನ್ ಆನ್ ಮಾಡ್ಕೊಂಡಿಲ್ಲ ಮತ್ತೆ ಕ್ರಿಯೇಟ್ ಮಾಡಿಲ್ಲ, ದಯವಿಟ್ಟು ವಿಡಿಯೋ ನೋಡಿ. ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಕಡೆ ಹೋಗೋಣ. ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೊಫೆಷನಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ನೀವು ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ರೀಲ್ಸ್ ಮಾಡ್ತಿದ್ರು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಬನ್ನಿ ಹೇಳ್ಕೊಡ್ತೀನಿ ಯಾವ ತರ ಮಾಡೋದು ಅಂತ. ಫಸ್ಟ್ ನಿಮ್ ಇನ್ಸ್ಟಾಗ್ರಾಮ್ ಇರ್ತದಲ್ವಾ, ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ವಾ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ತರ ಬರುತ್ತೆ, ಆ ತರ ಬರಲ್ಲ, ಈ ತರ ಬರುತ್ತೆ. ಈ ತರ ಬಂದ್ಮೇಲೆ ಇಲ್ಲಿ 3 ಡಾಟೆಡ್ ಲೈನ್ ಇದೆ ಇರುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇಲ್ಲಿ ಫಾರ್ ಪ್ರೊಫೆಷನಲ್ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಅಂತ ಇರುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಇರ್ತದೆ, ಇಲ್ಲಾಂದ್ರೆ ಆಡ್ ನ್ಯೂ ಪ್ರೊಫೆಷನಲ್ ಅಕೌಂಟ್ ಅಂತ ಇರ್ತದೆ. ಆಡ್ ನ್ಯೂ ಪ್ರೊಫೆಷನಲ್ ಅಕೌಂಟ್ ಅಂದ್ರೆ ನೀವು ಪ್ರೊಫೆಷನಲ್ ಅಕೌಂಟ್ ಮಾಡ್ಬಿಟ್ಟಿರ್ತೀರಾ, ಪುನಃ ಇನ್ನೊಂದು ಆಡ್ ಮಾಡ್ಬೇಕಂದ್ರೆ ಇದಕ್ಕೆ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಇರುತ್ತಲ್ಲ, ಅದನ್ನ ನೀವು ಏನು ಇನ್ನು ಮಾಡಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಒಂದಿಷ್ಟು ಏನಪ್ಪಾ ಲೈನ್ಸ್ ಕೊಡ್ತಾರೆ. ಗೆಟ್ ಪ್ರೊಫೆಷನಲ್ ಟೂಲ್ಸು, ಲರ್ನ್ ಅಬೌಟ್ ಯುವರ್ ಫಾಲೋವರ್ಸು, ರೀಚ್ ಮೋರ್ ಪೀಪಲ್ಸ್, ಇಲ್ಲೇ ನೋಡಿ ಇಲ್ಲೇ ಕೊಟ್ಟವ್ರೆ, ಜಾಸ್ತಿ ಜನ ನೋಡ್ತಾರೆ. ಗೆಟ್ ನ್ಯೂ ಕಾಂಟ್ಯಾಕ್ಟ್ ಒಪಿನಿಯನ್. ಅದಾದ್ಮೇಲೆ ಇಷ್ಟೆಲ್ಲ ಕಂಪ್ಲೀಟ್ ಆದ್ಮೇಲೆ ಕಂಟಿನ್ಯೂ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಗೆ ಏನ್ ಇಷ್ಟ ಅದ್ ಕೊಡಿ. ಇಲ್ಲಾಂದ್ರೆ ಪಬ್ಲಿಕ್ ಫಿಗರ್, ಇಲ್ಲ ನೀವೇನಾರ ವಿಡಿಯೋ ಕ್ರಿಯೇಟರ್ ನಿಮ್ಮ ಓನ್ ವಾಯ್ಸ್ ಅಲ್ಲಿ ನಿಮ್ದೇ ಆದ ವಿಡಿಯೋ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ವಿಡಿಯೋ ಕ್ರಿಯೇಟರ್ ಕೊಡಿ. ಇಲ್ಲ ಅಂದ್ರೆ ಆರ್ಟಿಸ್ಟ್ ಆದ್ರೆ ಆರ್ಟಿಸ್ಟ್ ಕೊಡಿ, ಆಕ್ಟರ್ ಆದ್ರೆ ಆಕ್ಟರ್ ಕೊಡಿ, ನೀವೇನಾದ್ರು ಬ್ಲಾಗ್ ಮಾಡ್ತಿದ್ರೆ ಬ್ಲಾಗರ್ ಕೊಡಿ. ಇಲ್ಲಾಂದ್ರೆ ಏನೇನೋ ಇದೆ, ಇನ್ನು ಎಜುಕೇಶನು ಮ್ಯೂಸಿಕ್ ಅಂಡ್ ಬ್ಯಾಂಡು ಎಲ್ಲ ಇರುತ್ತೆ. ನಾನು ವಿಡಿಯೋ ಕ್ರಿಯೇಟರ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಅಲ್ಲಿ ಸರ್ಚ್ ಮಾಡ್ಕೋಬಹುದು ನೀವು, ಇಲ್ಲಾಂದ್ರೆ ಇಲ್ಲಿ ವಿಡಿಯೋ ಕ್ರಿಯೇಟರ್ ಅಂತ ಇಲ್ಲಿ ಕೆಳಗಿರ್ತದೆ. ವಿಡಿಯೋ ಕ್ರಿಯೇಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಡಿಸ್ಪ್ಲೇ ಆನ್ ಪ್ರೊಫೈಲ್ ಅಂತ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಅದನ್ನ ಆಫ್ ಆಗಿರುತ್ತದೆ ಎಲ್ಲಾರ್ಗು. ಅದಾದ್ಮೇಲೆ ಇಲ್ಲಿ ವಿಡಿಯೋ ಕ್ರಿಯೇಟರ್ ಅಂತ ಆಯ್ತು. ಈಗ 30 ಸೆಕೆಂಡ್ಸ್ ಟು ಫಿನಿಶಿಂಗ್ ಕ್ರಿಯೇಟಿಂಗ್ ಅಂತ ಇದೆ ಕೆಳಗಡೆ, 30 ಸೆಕೆಂಡ್ ಕಾಯಿರಿ ಅಂತ ಇದೆ. ಅಷ್ಟರಲ್ಲಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. 5 ಜನ ಅಂದ್ರೆ ಸಾಕು, 50 ಜನದಲ್ಲಿ 5 ಜನ ಸಬ್ಸ್ಕ್ರೈಬ್ ಮಾಡ್ರಿ ಸಾಕು. ನಮ್ಗಿನ್ನು ವಿಡಿಯೋ ಮಾಡಕ್ಕೆ ಒಂಥರ ಫೀಲ್ ಬರುತ್ತೆ, ಅದಕ್ಕೋಸ್ಕರ. ಅದಾದ್ಮೇಲೆ ಬಿಸ್ನೆಸ್ ಕ್ರಿಯೇಟರ್ ಅಂತ ಇರುತ್ತೆ. ನೀವು ಕ್ರಿಯೇಟರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಚೇಂಜಸ್ ಟು ಯುವರ್ ಸೇಫ್ಟಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಓಕೆ ಕೊಡಿ. ಓಕೆ ಆದ್ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಆದ್ಮೇಲೆ ನಿಮ್ಮ ಅಕೌಂಟ್ ಇದ್ರೆ ಫೇಸ್ಬುಕ್ ಅದು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೇಳ್ತದೆ, ಫೇಸ್ಬುಕ್ ಕೊಡಬೇಡಿ, ಇನ್ಸ್ಟಾಗ್ರಾಮ್ದು ಕೊಟ್ಬಿಟ್ಟು ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ. ಅದಾದ್ಮೇಲೆ ಎಸ್ ಫಿನಿಶಿಂಗ್ ಆಡಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಪ್ರೊಫೆಷನಲ್ ಅಕೌಂಟು ಕ್ರಿಯೇಟ್ ಆಗುತ್ತೆ. ನೀವು ಇನ್ಸ್ಟಾದಲ್ಲಿ ಫಾಲೋವರ್ಸ್ ಇದ್ರೆ ನಿಮ್ಮ ರೀಲ್ಸು ವೈರಲ್ ಆಗ್ತಿದ್ರೆ ದುಡ್ಡು ಮಾಡ್ಬೋದು. ಹೆಂಗೆ ಅಂತ ಇನ್ನು ಹೇಳ್ತೀನಿ, ಯಾರು ಸ್ಕ್ರೋಲ್ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಗೆಟ್ ಇನ್ಸ್ಪೈರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟೆ ಸುಮ್ಮನೆ ರೈಚ್ ಕೊಡಿ. ನೀವು ಯಾರಿಂದ ಇನ್ಸ್ಪೈರ್ ಆಗಿದ್ದೀರಾ ನೋಡಿ, ಆಯ್ತು. ಇದು ಬಿಡಿ, ಇದಾಗಲ್ಲ. ಇದೇನಪ್ಪ ಅಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ 2 ಫೋಟೋಸ್ ಪೋಸ್ಟ್ ಬಿಡ್ಬೇಕು, ಆಗ ಇದು ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಗ್ರೋ ಯುವರ್ ಆಡಿಯನ್ಸ್, ನಿಮ್ಮ ಆಡಿಯನ್ಸ್ ನ ನೀವು ಯಾವ್ದ್ರಿಂದ ಗ್ರೋ ಆಗ್ತೀರಾ ಅಂದ್ರೆ ಯಾವ್ದ್ರ ಮುಖಾಂತರ ನೀವು ಫೇಮಸ್ ಆಗ್ತೀರಾ ಅಂತ ಇದೆ. ನೀವು ಇನ್ವೈಟ್ ಫ್ರೆಂಡ್ಸ್ ಬೈ ಇನ್ಸ್ಟಾಗ್ರಾಮ್ ಅಂತ ಕೊಟ್ಬಿಟ್ಟು ರೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಎಕ್ಸ್ಪ್ಲೋರ್ ಟೂಲ್ಸ್ ಅಂಡ್ ಇನಿಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರೈಚ್ ಕೊಡಿ. ಇದು ಏನೋ ಕ್ಲಿಕ್ ಮಾಡಂಗಿಲ್ಲ. ಅದಾದ್ಮೇಲೆ ಲರ್ನ್ ಅಬೌಟ್
ಹೌ ಆರ್ಟ್ಸ್ ವರ್ಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದಿಷ್ಟು ಇದು ಕೊಡ್ತಾರೆ, ನೀವು ಯಾವ ಥರ ರೀಲ್ಸಲ್ಲಿ ಫೇಮಸ್ ಆಗ್ಬೋದು ಅಂತ. ಅದಾದಮೇಲೆ ನಿಮಗೆ ಪ್ರೊಫೈಲಲ್ಲಿ ಒಂದು ಟೂಲ್ಸ್ ಆ್ಯಡ್ ಆಗುತ್ತೆ, ಯಾವುದಪ್ಪ ಅಂದರೆ ಈ ಥರ ಒಂದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಆ್ಯಡ್ ಆಗುತ್ತೆ. ಇದೇನಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಎಷ್ಟು ಜನಕ್ಕೆ ವೈರಲ್ ಆಗಿದೆ, ಎಷ್ಟು ಜನ ಫಾಲೋ ಮಾಡಿದ್ದಾರೆ, ನಿಮ್ಮ ವಿಡಿಯೋ ಎಷ್ಟು ಗಂಟೆ ಟೈಮ್ ನೋಡಿದ್ದಾರೆ ಎಲ್ಲ ಕೂಡ ಗೊತ್ತಾಗುತ್ತೆ. ಮತ್ತು ನಿಮ್ಮ ಒಂದು ವಿಡಿಯೋ ಯಾವ ಊರಲ್ಲಿ ವೈರಲ್ ಆಗ್ತಾ ಇದೆ ಜಾಸ್ತಿ ಅಂತ ಎಲ್ಲ ಗೊತ್ತಾಗುತ್ತೆ. ಇದಾದ್ಮೇಲೆ ಒಂದು ಆಪ್ಷನ್ ಕೂಡ ಕೊಡ್ತಾರೆ, ನೀವೇನಾರ ಜಾಸ್ತಿ ನಿಮ್ಮ ಒಂದು ವಿಡಿಯೋ ಫಾಲೋವರ್ಸು ಹೈಯೆಸ್ಟ್ ಆಯ್ತಿದ್ರೆ ಒಂದು ಆಪ್ಷನ್ ಕೊಡ್ತಾರೆ ಬೋನಸ್ ಅಂತ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.